ಬರದ ನಾಡು ಚಿತ್ರದುರ್ಗ ಜಿಲ್ಲೆ ಕಳೆದ 16 ವರ್ಷಗಳಿಂದ ಭೀಕರ ಬರಕ್ಕೆ ತುತ್ತಾಗಿದೆ. ಈ ನಡುವೆ ಮೊಳಕಾಲ್ಮೂರು ವಿಧಾನಸಭಾ ಕ್ಷೇತ್ರವಂತೂ ರಾಜ್ಯದಲ್ಲೇ ಅತ್ಯಂತ ಹಿಂದುಳಿದ ಪ್ರದೇಶ ಅನ್ನೋ ಅಣೆಪಟ್ಟಿಯನ್ನ ಕಟ್ಟಿಕೊಂಡಿದೆ. ಇಂಥ ತಾಲೂಕಿನಲ್ಲಿ ಈ ಬಾರಿ ಮುಂಗಾರು ಮಳೆ ಸಂಪೂರ್ಣ ಕೈಕೊಟ್ಟು ಇಲ್ಲಿನ ರೈತರ ಪರಿಸ್ಥಿತಿ ಏಳತೀರದಾಗಿದೆ. ಜನರು ಹನಿ ನೀರಿಗೆ ಪರದಾಟ ನಡೆಸ್ತಾ ಇದ್ರೆ ಜಾನುವಾರುಗಳ ಪಾಡು ಏಳತೀರದಾಗಿದೆ. ಈ ಮಧ್ಯೆ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಮುತ್ತಿಗಾರಹಳ್ಳಿ ಗ್ರಾಮದ ಶ್ರೀಶೈಲ ಮಲ್ಲಿಕಾರ್ಜುನ ಸ್ವಾಮಿಗೆ ಸೇರಿದ ದೇವರ ಎತ್ತುಗಳ ಸ್ಥಿತಿ ದೇವರಿಗೆ ಪ್ರೀತಿ ಅನ್ನುವಂತಾಗಿದೆ. ಹೌದು, ಕಳೆದ 3 ತಿಂಗಳಿಂದಲೂ ಕೂಡ ಮಳೆ ಇಲ್ಲದೆ ಮೇವು ಸಿಗದೆ 300ಕ್ಕೂ ಹೆಚ್ಚು ದೇವರ ಎತ್ತುಗಳು ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿವೆ. ಸಮರ್ಪಕವಾದಂತಹ ಮೇವಿಲ್ಲದೆ ನಿತ್ಯ ಇಲ್ಲಿನ ದೇವರ ರಾಸುಗಳು ನರಕ ಯಾತನೆಯನ್ನ ಅನುಭವಿಸುತ್ತಿವೆ. ಇದರಲ್ಲಿ ಕೆಲವು ಎತ್ತುಗಳು ಮೇವು ಸಿಗದೆ ಸತ್ತು ಹೋಗಿದ್ರೆ ಇನ್ನೂ ಕೆಲವು ಎತ್ತುಗಳು ಮೇವಿಗಾಗಿ ಅಂಗಲಾಚುತ್ತಿರುವ ದೃಶ್ಯ ಎಂತವರಲ್ಲೂ ಮರುಕ ಹುಟ್ಟಿಸುತ್ತಿದೆ. ಇನ್ನು ಇಲ್ಲಿನ ಕಿಲಾರಿಗಳು ನಿತ್ಯ ಅಡವಿಗೆ ಎತ್ತುಗಳನ್ನ ಮೇವಿಗಾಗಿ ಕರೆದೊಯ್ದ್ರೆ ಅಲ್ಲಿ ಹನಿ ಮಳೆ ಇಲ್ಲದೆ ಅಡವಿ ಸಂಪೂರ್ಣ ಖಾಲಿಯಾಗಿದ್ದು ಮೇವು ಕೂಡ ಸಿಗ್ತಾ ಇಲ್ಲ. ಇದರಿಂದ ನೂರಾರು ಎತ್ತುಗಳು ನರಳುತ್ತಿದ್ದು ಕಣ್ಣಾರೆ ಕಾಣ್ತಿರುವಂತಹ ಕಿಲಾರಿಗಳು ಸಮರ್ಪಕ ಮೇವು ನೀಡುವಂತೆ ಒತ್ತಾಯಿಸಿದ್ದಾರೆ. ಮೇವು ನೀರು ಸ್ವಲ್ಪ ಭಾಳ ತೊಂದರೆಯಾಗಿದೆ. ಅದಕ್ಕೆ ಸರ್ಕಾರಕ್ಕೆ ನಾವು ಈ ಆರ್ ಅಶೋಕ್ ಸರ್ ಅವರು ಬಂದಿದ್ದರು, ನಾವು ಅರ್ಜಿಯನ್ನು ಪತ್ರ ಸಲ್ಲಿಸಿದ್ವಿ. ಮತ್ತು ಅದಕ್ಕೆ ಈಗ ಸರ್ಕಾರದಿಂದ ನಮಗೆ ಮೇವು ನೀರು ಭಾಳ ತೊಂದರೆ ಆಗಿದೆ. ಅದಕ್ಕೆ ಮೇವು ಏನಾದರೂ ಮಾಡಿ ಒದಗಿಸ್ಕೊಡಬೇಕೆಂದು ನಾವು ಕೇಳ್ಕೊಳ್ತಾ ಇದ್ದೀವಿ. ಈಗ ಮೇವು ನೀರಿಲ್ಲದೆ ಕೆಲವು ಎತ್ತುಗಳೆಲ್ಲ ಸತ್ತೋಗಿಬಿಟ್ಟಿದ್ದಾವೆ. ಅವಕ್ಕೆ ನಾವು ನಮ್ಮಿಂದ ಇದಕ್ಕೆ ಸೇರಿರ್ತಕ್ಕಂಥ ಕೋಮ್ದಾರರು ಅವರು ಕೊಟ್ಟಿದ್ದ ಮೇವು ಸಾಕಾಗ್ತಾ ಇಲ್ಲ. ಇನ್ನು ಇಷ್ಟಾದರೂ ಕೂಡ ಸ್ಥಳೀಯ ಶಾಸಕರು, ಚಿತ್ರದುರ್ಗ ಜಿಲ್ಲಾಡಳಿತ ಕೂಡ ಇತ್ತ ತಿರುಗಿ ನೋಡಿಲ್ಲ. ಕೇವಲ ಬರ ವೀಕ್ಷಣೆ ಹೆಸರಲ್ಲಿ ಸರ್ಕಾರ ಕಾಲಹರಣ ಮಾಡುತ್ತಿದ್ದು ಗೋಶಾಲೆಗಳನ್ನು ಕೂಡ ತೆರೆಯುತ್ತಿಲ್ಲ. ಇದರಿಂದ ಮೂಕ ಪ್ರಾಣಿಗಳ ಮೂಕ ವೇದನೆ ಕಂಡು ರಾತ್ರಿಯ ಸಂದರ್ಭದಲ್ಲಿ ಕಾಯ್ದಿಟ್ಟ ಅರಣ್ಯ ಪ್ರದೇಶಕ್ಕೆ ಕಿಲಾರಿಗಳು ದೇವರ ಎತ್ತುಗಳನ್ನು ಕರೆದೊಯ್ದಿದ್ದಾರೆ. ಆದರೆ ಅರಣ್ಯ ಸಿಬ್ಬಂದಿಗಳು ದೇವರ ಎತ್ತುಗಳಿಗೆ ಪ್ರವೇಶ ನಿರ್ಬಂಧ ವಿಧಿಸಿದ್ದು ಮತ್ತೊಂದು ಸಮಸ್ಯೆಗೆ ಕಾರಣವಾಗಿದೆ. ಇನ್ನು ಪ್ರತಿ ವರ್ಷ ಶ್ರೀಶೈಲ ಮಲ್ಲಿಕಾರ್ಜುನ ದೇವರಗಳ ಭಕ್ತರು ಕೂಡ ಇಲ್ಲಿ ಮೇವು ಸರಬರಾಜು ಮಾಡ್ತಾ ಇದ್ರು. ಆದರೆ ಮಳೆ ಕೈಕೊಟ್ಟ ಹಿನ್ನೆಲೆ ಭಕ್ತರ ಬೆಳೆಗಳು ಕೂಡ ಕೈಕೊಟ್ಟಿದ್ದು ಇದರಿಂದ ಭಕ್ತರು ಕೂಡ ಮೇವು ಒದಗಿಸಲು ಹಿಂದೇಟು ಹಾಕ್ತಿದ್ದು ದೇವರ ರಾಸುಗಳ ಮೂಕವೇದನೆ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಮಳೆ ಇಲ್ಲದ ಕಾರಣ ಅಡವಿಯಲ್ಲಿ ಹುಲ್ಲು ಇಲ್ಲ, ಏನಿಲ್ಲ. ಹೋದರೂ ಎಲ್ಲಿ ಇಲ್ಲ. 400 ದನಗಳಿದ್ದಾವೆ. ಅದಕ್ಕೆ ಮೇವಿಲ್ಲ. ಪ್ರಾಬ್ಲಮ್ ಆಗಿದ್ದರಿಂದ ಸರ್ಕಾರ ಅವರು ಏನೇನು ಒದಗಿಸ್ಬೇಕಂತ ಇಲ್ಲಿ ಕಂಬರಲ್ಲಿ ಊಟ್ಕುಂಟೆ, ಒಡಿಕಟ್ಟೆ ಎಲ್ಲ ಕಡೆಗೆ ಹೋಗ್ತಿದ್ವಿ. ಮಲಿಯಮ್ಮ ಹತ್ರ, ಇಲ್ಲಿ ಒಡಿಕಟ್ಟೆ ಹತ್ರ, ಹಿಂಗೆ ಬೈಪಾಸ್ ರೋಡು ಕೆಳಗಡೆ ಹಂಗೆ ಮೇವು ಹೋಗ್ತಿದ್ವಿ. ಈ ಕಡೆ ಸೋಡಮ್ಮನ ಹಳದ ಕಡೆಗೆ ಹಿಂಗೆ ಅರಿಮದಿದ್ದಿ ಬಂಡೆ ಕಡೆಗೆ ಎಲ್ಲ ಕಡೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಗೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಅವರು ಮೇವಿಲ್ಲದ ಕಾರಣ ಮಳೆ ಇಲ್ಲ, ಏನಿಲ್ಲ ಸರ್. ಒಟ್ಟಾರೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಭೀಕರ ಬರಕ್ಕೆ ಜಾನುವಾರುಗಳು ತತ್ತರಿಸಿದ್ದು ಹನಿ ನೀರು, ತುಸು ಮೇವಿಗೂ ಮೂಕ ಪ್ರಾಣಿಗಳು ಪರಿತಪಿಸುತ್ತಿವೆ. ಇಷ್ಟಾದರೂ ಕೂಡ ಸರ್ಕಾರ ಮಾತ್ರ 1 ತಿಂಗಳಿಂದ ಬರ ವೀಕ್ಷಣೆ, ಬರ ಸಮೀಕ್ಷೆ ಹೆಸರಲ್ಲಿ ಕಾಲಹರಣ ಮಾಡುತ್ತಿದೆ. ಇನ್ನಾದರೂ ಸರ್ಕಾರ ಎಚ್ಚೆತ್ತು ದೇವರ ಎತ್ತುಗಳ ಸರಣಿ ಸಾವಿಗೂ ಮುನ್ನ ಗೋಶಾಲೆ ಪ್ರಾರಂಭಿಸಿ ಮೇವು ಒದಗಿಸಲಿ ಅನ್ನೋದು ನಮ್ಮ ಆಶಯ.